ಆಲ್ ಇಂಡಿಯಾ ಬಹುಜನ್ ಸಮಾಜ್ ಪಾರ್ಟಿಯ ನನ್ನೆಲ್ಲ ಸಹೋದರ ಸಹೋದರಿಯರೇ, ಬಂಧು ಮಿತ್ರರೇ, ತಮ್ಮೆಲ್ಲರಿಗೂ ನನ್ನ ಜೈ ಭೀಮ್ ವಂದನೆಗಳು. ಬಂಧುಗಳೇ, ಈ ವರ್ಷ 2026ನೇ ಹೊಸ ವರ್ಷದ ಶುಭಾಶಯಗಳನ್ನು ಕೋರ್ತಾ 208ನೇ ಭೀಮಾ ಕೊರೆಗಾಂವ್ ವಿಜಯೋತ್ಸವ ಶುಭಾಶಯಗಳನ್ನು ಕೋರ್ತಾ ತಮ್ಮ ಒಂದು ಅತ್ಯುತ್ತಮವಾದ ಸುದ್ದಿಯನ್ನು ಕೊಡ್ತಾ ಇದ್ದೀವಿ. ಏನಂದ್ರೆ 2026ನೇ ಈ ವರ್ಷಕ್ಕೆ ನಾವೊಂದು ವಿಶೇಷವಾದ ಕ್ಯಾಲೆಂಡರ್ನ ತಮ್ಮ ಮುಂದೆ ಅರ್ಪಿಸ್ತಾ ಇದ್ದೀವಿ. ಪ್ರತಿ ವರ್ಷ ಕ್ಯಾಲೆಂಡರ್ ತರ್ತಾ ಇದ್ದೀವಿ. ಆದರೆ ಈ ಕ್ಯಾಲೆಂಡರ್ ಏನಿದೆಯಲ್ಲ, ಇದು ಇಲ್ಲಿ ತನಕ ಇಷ್ಟು ಬ್ಯೂಟಿಫುಲ್ ಆಗಿ ಕಲರ್ಫುಲ್ ಆಗಿ ಯಾವತ್ತೂ ಬಂದಿಲ್ಲ. ಈ ಡಿಸೈನ್ಸ್ ಅಷ್ಟೇ, ಇಂಡಿಯಾದಲ್ಲಿ ಬೇರೆ ಎಲ್ಲೂ ನೀವು ನೋಡಕ್ ಸಾಧ್ಯನೇ ಇಲ್ಲ. ಯಾರು ಇಷ್ಟು ಸುಂದರವಾದ ಕ್ಯಾಲೆಂಡರ್ ತಂದಿಲ್ಲ ಅಂತ ಎಲ್ಲರೂ ಮಾತಾಡ್ತಾ ಇದ್ದಾರೆ. ಮೊದಲಿಗೆ ಇಲ್ಲಿ ನಮ್ಮೆಲ್ಲ ನಾಯಕರ ಪರವಾಗಿ ಶುಭಾಶಯವನ್ನು ಕೋರ್ತಾ ಇದ್ದೀವಿ. ಎರಡನೇದಾಗಿ ಜನವರಿ ತಿಂಗಳಲ್ಲಿ ಅದು ಕೊರೆಗಾಂವ್ ಮಾಸ ಆಗಿರುತ್ತೆ. ಹಾಗೆ ಮಾತಾ ಸಾವಿತ್ರಿ ಫುಲೆ ಅವರ ಮಾಸ ಆಗಿದೆ. ಯಾಕಂದ್ರೆ ಅವರ ಜನ್ಮದಿನ ಜನವರಿ 3ನೇ ತಾರೀಕಿದೆ. ಹಾಗೇನೆ ಆ ದಿನ ಬಾಬಾ ಸಾಹೇಬ್ ನೀಡಿದಂತ ಒಂದು ಅದ್ಭುತ ಸಂದೇಶ, ಕೊರೆಗಾಂವ್ ಯುದ್ಧ ಅವರು ಸ್ಟಾರ್ಟ್ ಮಾಡಕ್ ಮೊದಲು, ಅಂದ್ರೆ ಹೋರಾಟ ಸ್ಟಾರ್ಟ್ ಮಾಡಕ್ ಮೊದಲು ಆ ದಿನ ಅವ್ರು ಕೊಟ್ಟಂತ ಒಂದು ಸಂದೇಶ ಆಗಿದೆ. ಆಮೇಲೆ ನಂತರ ಫೆಬ್ರವರಿ ತಿಂಗಳಲ್ಲಿ ಅದು ಮಹಾತ್ಮ ಫುಲೆ ಅವರ ಫೋಟೋ ಫುಲ್ ಇದೆ. ಅದು ಸಂತ ರವಿದಾಸ್ ಮತ್ತು ಮಾತಾ ರಮಾಬಾಯಿ ಅವರ ಜನ್ಮದಿನ ಆಗಿದೆ. ಆ ತಿಂಗಳಲ್ಲಿ ಮಹಾತ್ಮ ಫುಲೆ ಅವರು ಕೊಟ್ಟಂತ ಏನು ಸಂದೇಶ ಏನಿದೆಯಲ್ಲ ಅದನ್ನಲ್ಲಿ ದಾಖಲೆ ಆಗಿದ್ದೀವಿ. ಹಾಗೇನೆ ಅವರ ಜೀವನದಲ್ಲಿ ಮೊದಲನೇ ಬಾರಿಗೆ ಬಾವಿಯಲ್ಲಿ ಎಲ್ರಿಗೂ ನೀರು ತೆಗೆಯಕ್ಕೆ ಬಿಟ್ಟಿದ್ದು, ಹಾಗೆ ಮಾತಾ ಸಾವಿತ್ರಿಬಾಯಿ ಫುಲೆ ಅವರಿಗೆ ಶಿಕ್ಷಣವನ್ನ ನೀಡಿದ್ದು, ಇದೆರಡು ಚಿತ್ರಗಳು ಅದರಲ್ಲಿದೆ. ಇನ್ನು ಮೂರನೇದೇನಿದೆ ಅಂದ್ರೆ ಮಾರ್ಚ್ ತಿಂಗಳು, ಅದು ಮಾನ್ಯವರು ಕಾಂಶಿರಾಮ್ ಸಾಹೇಬ್ರ ಮಾಸ, ಬಹುಜನ ನಾಯಕ ಮಾಸ ಅಂತ ಕರಿತಾ ಇದ್ದೀವಿ. ಈಗ ಪ್ರತಿಯೊಂದು ತಿಂಗಳು ಒಂದು ಹೆಸರಿರ್ತದೆ. ಮಾರ್ಚ್ 15ನೇ ತಾರೀಕು ಅವರ ಜನ್ಮದಿನ ಇದೆ. ಮತ್ತೆ ನಮ್ಮೆಲ್ಲರಿಗೂ ಬಹಳ ಬೆಚ್ಚಿಗೆ ಆಗಿರ್ತಕ್ಕಂಥ, ಬಹಳ ಅಪ್ಯಾಯಮಾನವಾದ ಚಿತ್ರ, ಒಂದು ಹಗ್ಗದ ಮಂಚದ ಮೇಲೆ ಸಾಹೇಬರು ಕೂತ್ಕೊಂಡು ರೊಟ್ಟಿ ತಿಂತಾರೆ. ಅದು ಬಹಳ ಆತ್ಮೀಯವಾಗಿದೆ. ಒಬ್ಬ ನಾಯಕ ಹಂಗಿರ್ತಾನೆ. ಲಾವಸ್ ಹೇಳ್ತಾರೆ, ಒಬ್ಬ ನಾಯಕ, ಪ್ರಬುದ್ಧ ನಾಯಕ, ಅವನು ಹರಿಯೋ ನೀರಿನಂಗಿದ್ದಾನೆ ಅಂತ ಹೇಳ್ತಾನೆ. ಆ ರೀತಿ ಇರೋ ನಾವು ನೋಡಿದಂಗೆ ನಮ್ಮ ಜೀವನದಲ್ಲಿ ಅದು ಮಾನ್ಯವರು ಕಾಂಶಿರಾಮ್ ಸಾಹೇಬ್ ಮಾತ್ರನೇ. ಏಪ್ರಿಲ್ ತಿಂಗಳು, ಈ ತಿಂಗಳಲ್ಲಿ ಬಸವಣ್ಣ, ಜ್ಯೋತಿಬಾ ಫುಲೆ ಹಾಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ 3 ಜನರ ಜನ್ಮದಿನ ಇಲ್ಲಿ ಬರ್ತಾ ಇದೆ. ಹಾಗಾಗಿ ಇದನ್ನ ಬಸವ ಜ್ಯೋತಿ ಭೀಮ ಸಂಗಮ ಮಾಸ ಅಂತ ಕರಿತಾ ಇದ್ದೀವಿ. ಹಾಗೆ ಇಲ್ಲಿನೂ ಸಹಿತ ಬಾಬಾ ಸಾಹೇಬ್ ಕೊಟೇಶನ್ ಇದೆ. ಹಾಗೇನೆ ಒಬ್ಬ ನಾಯಕ ಯಾಕೆ ದೀರ್ಘಕಾಲ ಬಾಳ್ತಾನೆ ಅನ್ನೋದಕ್ಕೆ ಲಾವಸ್ಸೆ ಕೊಟ್ಟಿರ್ತಕ್ಕಂಥ ಸಂದೇಶನೂ ಇದೆ. ಹಾಗೆ ಇನ್ನು 5ನೇದೇನಿದೆ, ಇದು ಅದ್ಭುತವಾಗಿರ್ತಕ್ಕಂಥ ಒಂದು ಚಿತ್ರ. ಇಲ್ಲಿ ನೀವು ಭಗವಾನ್ ಬುದ್ಧನ ಬಹಳ ವಿಶಿಷ್ಟವಾದ ಭಂಗಿಯಲ್ಲಿ ನೋಡ್ತೀರಾ. ಸಾಮಾನ್ಯವಾಗಿ ಭಗವಾನ್ ಬುದ್ಧ ಕಣ್ಣು ಮುಚ್ಕೊಂಡು ಧ್ಯಾನದಲ್ಲಿ ಕೂತಿರೋ ಚಿತ್ರಗಳು ಎಲ್ಲ ಕಡೆ ಇರೋದು. ಅದು ಇಲ್ಲಿ ಭಗವಾನ್ ಬುದ್ಧ ಕಣ್ಣು ತೆಗೆದು ನಡೀತಾ ಇದ್ದಾರೆ. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಯಸಿದಂತ ಬುದ್ಧ. ನನಗೆ ಬೇಕಾಗಿರ್ತಕ್ಕಂಥ ಬುದ್ಧ ಕಣ್ಣು ಮುಚ್ಕೊಂಡು ಕೂತ್ಕೊಂಡು ಧ್ಯಾನದಲ್ಲಿ ಇರ್ತಕ್ಕಂಥ ಬುದ್ಧ ಅಲ್ಲ. ಜಗತ್ತಿನ ಕಷ್ಟಗಳನ್ನ ಕೊಳ್ಳಲಿಕ್ಕಾಗ ಕಣ್ಣು ಮುಚ್ಕೊಂಡಿರೋ ಬುದ್ಧ ನನಗೆ ಬೇಡ, ಕಣ್ಣು ತಗೊಂಡು ನಡೀತಾ ಇರ್ತಕ್ಕಂಥ ಆಕ್ಷನ್ ನಲ್ಲಿ ಇರೋ ಬುದ್ಧ ನನಗೆ ಬೇಕಾಗಿದೆ ಅಂತ ಹೇಳಿದ್ರು. ಅಂತ ಚಿತ್ರ ಇದು ಬಹಳ ಅಪರೂಪ ಇದೆ. ಅದ್ರ ಜೊತೆಗೆ ಬುದ್ಧ ಧಮ್ಮವನ್ನು ಇಡೀ ಜಗತ್ತಿಗೆ ನಡೆದಂತ ಬೋಧಿಧಮ್ಮರ ಚಿತ್ರ ಮತ್ತು ಮಧ್ಯಮ ಮಾರ್ಗವನ್ನು ಪ್ರಚಾರ ಮಾಡಿದಂತ ನಾಗಾರ್ಜುನ ಚಿತ್ರ ಸಹಿತ ಅಲ್ಲಿ ಇದೆ. ಇನ್ನು 5ನೇ ತಿಂಗಳೇನಿದೆ, ಇಲ್ಲಿ ಮೀಸಲಾತಿಯ ಜನಕರಾಗಿರ್ತಕ್ಕಂಥ ಶಾಹು ಮಹಾರಾಜ್ ಮತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಇಬ್ಬರ ಜನ್ಮದಿನ ಇದೆ. ಹಾಗೆ ಕರ್ನಾಟಕದ ಅಂಬೇಡ್ಕರ್ ಅಂತ ಹೆಸರು ತಗೊಂಡಿರ್ತಕ್ಕಂಥ ಪ್ರೊಫೆಸರ್ ಕೃಷ್ಣಪ್ಪನವರ ಜನ್ಮದಿನ ಇದೆ. ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಗುರುಗಳಾಗಿರ್ತಕ್ಕಂಥ ಕಬೀರ್ ದಾಸರ ಚಿತ್ರನೂ ಸಹಿತ ಇದೆ. ಯಾಕಂದ್ರೆ ಅವ್ರದ್ದು ಜನ್ಮದಿನ ಇದೆ ಇಲ್ಲಿ. ಇನ್ನು 7ನೇ ತಿಂಗಳು ಬಹಳ ಜನರಿಗೆ ಆಶ್ಚರ್ಯ ಆಗುತ್ತೆ. ಈ ಚಿತ್ರದಲ್ಲಿ ಬಾಬಾ ಸಾಹೇಬ್ ಜೊತೆಗೆ ಸುಭಾಷ್ ಚಂದ್ರ ಬೋಸ್ ಅವರ ಚಿತ್ರ ಇದೆ. ಇದೇ ತಿಂಗಳ 1940ರಲ್ಲಿ 22 ಜುಲೈ 22 1940ರಲ್ಲಿ ಬಾಬಾ ಸಾಹೇಬ್ರನ್ನ ಸುಭಾಷ್ ಚಂದ್ರ ಬೋಸ್ ಭೇಟಿ ಮಾಡಿದ್ರು. ಆ ಸಂದರ್ಭದಲ್ಲಿ ಬಾಬಾ ಸಾಹೇಬರು ಸುಭಾಷ್ ಚಂದ್ರ ಬೋಸ್ ಬಗ್ಗೆ ಏನ್ ಹೇಳಿದ್ದಾರೆ ಅನ್ನೋದು ಇಲ್ಲಿ ದಾಖಲಾಗಿದೆ. ಹಾಗೇನೆ ಇಲ್ಲಿ ತನಕ ನೀವು ಕೇಳಿಲ್ಲ, ನೋಡಿಲ್ಲ ಅಂತ ಒಂದು ಕೊಟೇಶನ್ ನಮ್ಮ ಲಾರ್ಡ್ ಮೆಕಾಲೆ ಅವ್ರದ್ದು ಅಲ್ಲಿ ದಾಖಲಾಗಿದೆ. ಯಾಕಂದ್ರೆ ಲಾರ್ಡ್ ಮೆಕಾಲೆ ಅವತ್ತು ಎಲ್ಲರೂ ಬಹಳ ವಿರೋಧ ಮಾಡ್ತಿದ್ದಾರೆ, ಈ ಹಿಂದುತ್ವವಾದಿಗಳು. ಯಾತಕ್ಕಂತ ಅದು ಉತ್ತರಾನು ಅಲ್ಲಿದೆ. ಇನ್ನು 8ನೇದೇನಿದೆ ಅಂದ್ರೆ ಆಗಸ್ಟ್ ತಿಂಗಳಲ್ಲಿ ಇಬ್ಬರು ಮಹಾಪುರುಷರು, ಕೇರಳದ ಮಹಾಪುರುಷರು, ಒಂದು ಶ್ರೀನಾರಾಯಣ ಗುರು, ಮತ್ತೊಂದು ಮಹಾತ್ಮ ಅಯ್ಯಂಕಾಳಿ. ಮಹಾತ್ಮ ಅಯ್ಯಂಕಾಳಿ ಇವತ್ತು ಕೇರಳ ವಿದ್ಯೆಯಲ್ಲಿ ಮುಂದೆ ಇದೆ ಅಂತ ಹೇಳಿ ಅದಕ್ಕೆ ಕಾರಣ ಮಹಾತ್ಮ ಅಯ್ಯಂಕಾಳಿ. ಅವ್ರು ಏನ್ ಹೇಳಿದ್ರು ಆ ಸಂದರ್ಭದಲ್ಲಿ, ಅವ್ರ ಹೋರಾಟದಲ್ಲಿ, ಮತ್ತೆ ಪಬ್ಲಿಕ್ ರಸ್ತೆಯಲ್ಲಿ ನಡೀಲಿಕ್ಕೆ ಬಿಡದೆ 100 ಜನ ಅಡ್ಡ ಬಂದಾಗ ಒಂದು ಗಾಡಿ ಹತ್ಕೊಂಡು ದೊಣ್ಣೆ ಹಿಡ್ಕೊಂಡು ಯಾವಂತ ಹೇಳ್ತಾರೆ ಬರ್ರ ಅಂತ ಹೇಳಿ ನುಗ್ಗಂತ ಒಬ್ಬ ಮಹಾಪುರುಷ, ಅವರ ಚಿತ್ರ ಇದೆ. ಹಾಗೆ 9ನೇದೇನಿದೆ, ಅದು ಪೆರಿಯಾರರ ಮಾಸ, ವಿಖ್ಯಾತ ವಿಚಾರವಾದಿಯ ಮಾಸ. ಬಾಬಾ ಸಾಹೇಬ್ ಜೊತೆ ಕುಂತಿರ್ತಕ್ಕಂಥ ಚಿತ್ರ. ಹಾಗೇನೆ ಅವರ ಪತ್ನಿಯರಾದಂಥ ನಾಗಮ್ಮ ಮತ್ತು ಮಣಿಯಮ್ಮನವರ ಚಿತ್ರನೂ ಇದೆ. ಹಾಗೆ ಅದಕ್ಕಿಂತ ಮುಖ್ಯವಾದ್ದು ವೈಕೋಮ್ನಲ್ಲಿ ಅವರು ಹೋರಾಟ ಮಾಡಿದಾಗ ಬಹಳ ಸಣ್ಣ ವಯಸ್ಸು, ಆ ಚಿತ್ರ ಇದರಲ್ಲಿದೆ. ಹಾಗೇನೆ ಪೆರಿಯಾರವರ ಅದ್ಭುತವಾದ ಒಂದು ಕೊಟೇಶನ್ ಸಹಿತ ಅಲ್ಲಿದೆ. ಇನ್ನು 10ನೇದೇನಿದೆ, ಬಹಳ ಪ್ರಿಯವಾದ ತಿಂಗಳಿದು.
ಈ ತಿಂಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿ ನಾನು ಮತ್ತೆ ನನ್ನ ಮನೆಗೆ ಮರಳಿ ಬಂದಿರೋಷ್ಟು ಸಂತೋಷ ಆಗಿದೆ ಅಂತ ಹೇಳ್ತಾರೆ. ಅದೇ ತಿಂಗಳ ಬಗ್ಗೆ ಮಾನ್ಯ ಕಾಂಶರಾಮ್ ಸಾಹೇಬರು 2000 ಇಸ್ವಿನಲ್ಲಿ ಜೂನ್ ತಿಂಗಳಲ್ಲಿ ನಮ್ಗೆ ಹೇಳಿದ್ರು. ಏನಪ್ಪಾ ಅಂತ ಹೇಳಿದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಬೌದ್ಧ ಧರ್ಮ ಸ್ವೀಕಾರ ಮಾಡಿ 50 ವರ್ಷ ಆಗುತ್ತೆ. ಯಾವಾಗ 2006ಕ್ಕೆ. ಅಷ್ಟರೊಳಗೆ ನಾವು ಕೇಂದ್ರದಲ್ಲೂ ಅನೇಕ ರಾಜ್ಯಗಳಲ್ಲಿ ಸರ್ಕಾರ ಮಾಡಬೇಕು. ಅದು ಆಗಿಲ್ಲ ಅಂತ ಹೇಳಿದ್ರೆ ನಾನು ಅಲ್ಲಿ ತನಕ ಜೀವಂತವಾಗಿರೋಲ್ಲ ಅಂತ ಹೇಳಿದ್ರು. ಅದು ತಮ್ಮೆಲ್ಲರಿಗೂ ಗೊತ್ತಿದೆ. ಅಕ್ಟೋಬರ್ 9 ಸಾಹೇಬರು ನಮ್ಮನ್ನ ಬಿಟ್ಟಾಗಲಿದ್ರು. ಎಂತ ಅದ್ಭುತವಾಗಿರ್ತಕ್ಕಂಥ ನಿರ್ಧಾರ. ಇನ್ನು 11ನೇ ಅದು ನವೆಂಬರ್ ತಿಂಗಳಲ್ಲಿ ಅದು ಸಂವಿಧಾನ ಅರ್ಪಣೆ ಮಾಡಿದಂಥ ದಿನ. ಹಾಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಹಳ ಫೇಮಸ್ ಕೊಟೇಶನ್ ಇಲ್ಲಿದೆ ವೈರುಧ್ಯಗಳ ಬಗ್ಗೆ. ಮತ್ತೆ ಕಾಂಶಿರಾಮ್ ಸಾಹೇಬರ ವೈರುಧ್ಯಗಳನ್ನ ನಿವಾರಿಸೋದೇ ನಮ್ಮ ಉದ್ದೇಶ, ನಮ್ಮ ಹೋರಾಟದ ಉದ್ದೇಶ ಅಂತ ಹೇಳಿದ್ದು. ಮತ್ತೆ ಅದೇ ತಿಂಗಳಲ್ಲಿ ಟಿಪ್ಪು ಸುಲ್ತಾನ್ 20ನೇ ತಾರೀಕು ಅವ್ರ ಜನ್ಮದಿನನೂ ಇದೆ. ಆಮೇಲೆ ಕೊನೆಯದಾಗಿ ಇದು ಅಮರ ಚೇತನ ಮಾಸ. ಬಾಬಾ ಸಾಹೇಬ್ ನಮ್ಮನ್ನೆಲ್ಲ ಬಿಟ್ಟು ಅಗಲಿದಂಥ ದಿನ ಡಿಸೆಂಬರ್ 6ನೇ ತಾರೀಕು ಈ ತಿಂಗಳಲ್ಲಿ ಬರ್ತಾ ಇದೆ. ಅದನ್ನು ಸಹಿತ ಇಲ್ಲಿ ಬಹಳ ವಿಶಿಷ್ಟವಾದ ಚಿತ್ರಗಳ ಮೂಲಕ ಇಲ್ಲಿ ತೋರಿಸಿದ್ವಿ. ಮತ್ತು ಕುವೆಂಪು, ವಿಶ್ವಕವಿ ಕುವೆಂಪು ಅವರು, ರಾಷ್ಟ್ರಕವಿ ಕುವೆಂಪು ಅವರ ಚಿತ್ರಗಳು ಸಹಿತ ಇಲ್ಲಿ ಹಾಕಿದ್ದೀವಿ. ಹೀಗೆ ಪ್ರತಿಯೊಂದು ತಿಂಗಳಲ್ಲೂ ಒಂದು ವಿಶಿಷ್ಟವಾದ ಸಂದೇಶ, ಒಂದು ವಿಶಿಷ್ಟವಾದ ಘಟನೆ ನಿಮಗೆ ಇಲ್ಲಿ ಕಾಣಿಸ್ತದೆ. ಈ ಮೂಲಕ ನೀವು ಗೋಡೆ ಮೇಲೆ ಈ ಕ್ಯಾಲೆಂಡರ್ ಹಾಕಿದ್ರೆ ಪ್ರತಿದಿನ ನೋಡುವಾಗ ನಿಮಗೆ ನಮ್ಮ ಕರ್ತವ್ಯ ಏನಂತ ನಿಮ್ಗೆ ಅರ್ಥ ಆಗುತ್ತೆ. ಹಾಗೆ ನಾವು ಕಾಲ ಕಳಿಬಾರದು. ನಮ್ಮ ಮಹಾಪುರುಷರು ಬಿಟ್ಟೋಗುತ್ತೆ, ರಥವನ್ನು ಮುನ್ನಡೆಸಬೇಕು. ಕಾಂಶಿರಾಮ್ ಸಾಹೇಬ್ರ ಕನಸನ್ನು ನೆನಸು ಮಾಡಬೇಕು. ಅವರ ಕಾಲದಲ್ಲಿ ಆಗದಿರೋದನ್ನ ನಾವು ಮಾಡಬೇಕು ಅಂತಕ್ಕಂಥ ಒಂದು ಪ್ರತಿಜ್ಞೆಯನ್ನು, ಶಪಥವನ್ನು ಪದೇ ಪದೇ ನಮಗೆ ನೆನಪು ಮಾಡುತ್ತೆ. ಹಾಗಾಗಿ ಈ ಕ್ಯಾಲೆಂಡರ್ ಏನಿದೆ ಇದು ಕೇವಲ ಕ್ಯಾಲೆಂಡರ್ ಅಲ್ಲ, ಇದು ಸಂದೇಶದ ಒಂದು ದೊಡ್ಡ ಹೊತ್ತಿಗೆ ಇದ್ದಂಗೆ. ದೊಡ್ಡ ದೊಡ್ಡ ಪುಸ್ತಕ ಓದೋಕ್ಕಾಗಲ್ಲ, ಆದರೆ ಕ್ಯಾಲೆಂಡರ್ಲ್ಲೇ ನಾವು ನೋಡ್ತಾ ಅದು ಚಿಕ್ಕದಾಗಿರೋ ಸರಿ ಮಹತ್ವವಾಗಿರ್ತಕ್ಕಂಥ ವಿಚಾರಗಳನ್ನ ನಾವು ತಿಳ್ಕೋಬಹುದು ಅಂತ ಹೇಳ್ತಾ ತಮ್ಮೆಲ್ಲರಿಗೂ ನಾನು ಈ ಕ್ಯಾಲೆಂಡರ್ನ ಪ್ರತಿಯೊಬ್ಬರನ್ನು ಕೊಂಡ್ಕೊಳ್ಳಿ. ಈಗಾಗಲೇ ಬಹಳಷ್ಟು ಖಾಲಿ ಆಗಿಬಿಟ್ಟಿದೆ, ಇನ್ನು ಕೆಲವೇ ಇದೆ, ಆದಷ್ಟು ಬೇಗ ಕೊಂಡ್ಕೋಬೇಕು ಅಂತ ಹೇಳಿ ತಮ್ಮೆಲ್ಲರಿಗೂ ವಿನಂತಿಸ್ತಾ ನನ್ನ ಮಾತು ಮುಕ್ತಾಯ ಮಾಡ್ತಾ ಇದ್ದೀನಿ. ಜೈ ಭೀಮ್, ಜೈ ಭಾರತ್, ಜೈ ಕಾಂಶಿರಾಮ್.